ಯಾರು ಬೇಕಾದ್ರೂ ಬರೀಬಹುದು, ಆದ್ರೆ ಇತಿಹಾಸವನ್ನ ನಿರ್ಮಿಸೋದು ಐತಿಹಾಸಿಕ ಪುರುಷರಿಂದ ಮಾತ್ರ ಸಾಧ್ಯ. ದಕ್ಷಿಣ ಭಾರತದ ಆಧುನಿಕ ರಾಜಕಾರಣದಲ್ಲಿ ಅಂಥದ್ದೊಂದು ಇತಿಹಾಸ ಬರೆದವರೇ BS ಯಡಿಯೂರಪ್ಪ. ಕರ್ನಾಟಕದ ರಾಜ ಹುಲಿಯ ರಾಜಕೀಯ ಬದುಕಿಗೆ ಈಗ ಸುವರ್ಣ ಸಂಭ್ರಮ. ಇದೇ ಹೊತ್ತಿನ ಸ್ಪೆಷಲ್ ಗಜಕೇಸರಿ. ನಾನು ಕಾವ್ಯ ಹೆಗಡೆ. ಒಂದು ಇಡೀ ರಾಜ್ಯದ ರಾಜಕೀಯ ವ್ಯವಸ್ಥೆಯನ್ನೇ ತನ್ನ ಮೂಗಿನ ನೇರಕ್ಕೆ ನಿಭಾಯಿಸುವುದು ಇದೆಯಲ್ಲ, ಅದು ಸಾಮಾನ್ಯರಿಗೆ ಆಗದ ಕೆಲಸ. ಎಂತೆಂಥ ಘಟಾನುಘಟಿ ರಾಜಕಾರಣಿಗಳೆಲ್ಲ ಎದುರಾಳಿ ಪಾಳ್ಯದಲ್ಲಿ ನಿಂತಿದ್ರು, ತಾನೊಬ್ಬನೇ ಚಕ್ರವ್ಯೂಹದೊಳಗೆ ನುಗ್ಗಿ ಶತ್ರುಗಳ ಎದೆಯನ್ನ ಬಗೆದು ಕಟ್ಟಿದ ಪಕ್ಷವನ್ನ ಅಧಿಕಾರಕ್ಕೆ ತಂದ ಸಾಹಸಿ ಯಡಿಯೂರಪ್ಪ. ಅವರ ರಾಜಕೀಯ ಹಾದಿಯನ್ನ ಒಮ್ಮೆ ಮೆಲುಕು ಹಾಕೋಣ ಬನ್ನಿ. ಕರುನಾಡು ಬೆಳಗಿದ ಅದ್ಭುತ ನಾಯಕ. ಪಯಣ 50 ಮರೆತಿಲ್ಲ ಕಾಯಕ. ಜನರ ಮನಸ್ಸಿನ ಪ್ರತಿಧ್ವನಿ ಕನ್ನಡ ಕುಲದ ಕಣ್ಮಣಿ. ಯಡಿಯೂರಪ್ಪನವರು ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ಪ್ರಭಾವಶಾಲಿ ನಾಯಕರಲ್ಲಿ ಒಬ್ಬರು. ಸರಳ ಹಿನ್ನೆಲೆಯಿಂದ ಆರಂಭವಾದ ಅವರ ರಾಜಕೀಯ ಪಯಣವು ಹಲವು ಏರುಪೇರುಗಳನ್ನ ಕಂಡು ಕೊನೆಗೆ ರಾಜ್ಯದ ಮುಖ್ಯಮಂತ್ರಿ ಆಗುವ ಮಟ್ಟಕ್ಕೆ ಅವರನ್ನ ಕೊಂಡೊಯ್ದಿದೆ. ಅವರ ಜೀವನವು ಸಂಕಷ್ಟ, ಹೋರಾಟ ಮತ್ತು ಸಾಧನೆಯ ಸಂಕಲನವಾಗಿದೆ. ಕೂತ್ಕೊಂಡ್ರೆ ಕುರ್ಚಿಗೆ ಹೊಸ ಕದರು, ಎದ್ದು ನಿಂತ್ಕೊಂಡ್ರೆ ಖಡಕ್ಕಾಗಿ ಫುಲ್ ಪವರು. ಕಾವೇರಿ ಮಡಿಲಿನ ಪುಟ್ಟ ಕಂದ, ತುಂಗಿಯ ತೀರದಲ್ಲಿ ಬೆಳೆದ ಅಧೀರತ. ಹರಿಯುವ ನದಿಯ ನೀರಲ್ಲ ಅವಳ ಎದೆಯ ಅಮೃತವು. ಯಡಿಯೂರಪ್ಪನವರು ಹುಟ್ಟಿದ್ದು ಕಾವೇರಿಯ ಮಡಲಿನಲ್ಲಿ, ಆದರೆ ರಾಜಕಾರಣದ ಅಧೀರತನಾಗಿ ಬೆಳೆದಿದ್ದು ಮಾತ್ರ ದೂರದ ತುಂಗಿಯ ತೀರದಲ್ಲಿ. ಯಡಿಯೂರಪ್ಪನವರು 1943 ಫೆಬ್ರವರಿ 27 ಮಂಡ್ಯ ಜಿಲ್ಲೆಯ ಬೂಕನ ಕೆರೆಯಲ್ಲಿ ಜನಿಸಿದರು. ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿದ ಅವರು ತಮ್ಮ ಬಾಲ್ಯದಲ್ಲಿಯೇ ಶ್ರಮದ ಮಹತ್ವವನ್ನ ಅರಿತುಕೊಂಡರು. ಶಿಕ್ಷಣ ಪಡೆದ ಬಳಿಕ ಅವರ ಮನಸ್ಸು ಸಮಾಜ ಸೇವೆಯತ್ತ ಹೊರಳಿತು. ಸಮಾಜ, ದೇಶ ಅಂತ ಓಡಾಡೋರನ್ನೆಲ್ಲ RSS ಪಕ್ಷ ಕೈಬೀಸಿ ಕರೆಯುತ್ತೆ, ತನ್ನ ಮಡಲಿಗೆ ಹಾಕೊಂಡು ಬೆಳೆಸುತ್ತೆ. ಬದುಕಿನ ಬುದ್ಧಿ ತುಂಬಿಸಿಕೊಳ್ಳಲು ಶಿವಮೊಗ್ಗಕ್ಕೆ ಪ್ರಯಾಣಿಸಿದ್ದ ಯಡಿಯೂರಪ್ಪನವರು ಅಲ್ಲಿ ಸಂಘದ ಗರಡಿಯಲ್ಲಿ ಪಳಗಿದರು. RSS ಮೂಲಕ ರಾಜಕೀಯ ಪ್ರವೇಶ, ಬಿಜೆಪಿಯಲ್ಲಿ ಅರಳಿದ ರಾಷ್ಟ್ರ ನಾಯಕ. ಕೂತ್ಕೊಂಡ್ರೆ ಕುರ್ಚಿಗೆ ಹೊಸ ಕದರು, ಎದ್ದು ನಿಂತ್ಕೊಂಡ್ರೆ ಖಡಕ್ಕಾಗಿ ಫುಲ್ ಪವರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಸಾರ್ವಜನಿಕ ಜೀವನ ಪ್ರವೇಶಿಸಿದ ಯಡಿಯೂರಪ್ಪ ಆಮೇಲೆ ಹಿಂತಿರುಗಿ ನೋಡಲೇ ಇಲ್ಲ. RSSನಲ್ಲಿ ಪಡೆದ ಅನುಭವ ಅವರ ರಾಜಕೀಯ ಜೀವನಕ್ಕೆ ಭದ್ರ ಅಡಿಪಾಯ ಹಾಕಿಕೊಟ್ಟಿತು. ಅವರ ರಾಜಕೀಯ ಹೋರಾಟವು ಕೇವಲ ಅಧಿಕಾರದ ಹಾದಿಯಲ್ಲ, ಅದು ದೀರ್ಘಕಾಲದ ತಾಳ್ಮೆ, ಪರಿಶ್ರಮ ಮತ್ತು ಸಂಕಷ್ಟಗಳನ್ನ ಎದುರಿಸುವ ಸಾಮರ್ಥ್ಯದ ಕಥೆಯಾಗಿದೆ. ಅವರ ಹೋರಾಟವನ್ನ ನೋಡಿದ್ರೆ ಒಂದು ಸಾಮಾನ್ಯ ಕಾರ್ಯಕರ್ತನಿಂದ ರಾಜ್ಯದ ಅತ್ಯುನ್ನತ ಹೋರಾಟವನ್ನ ಹುದ್ದೆಗೇರುವವರೆಗೂ ಅಷ್ಟು ಅಡೆತಡೆಗಳನ್ನ ದಾಟಬೇಕಾಗುತ್ತೆ ಅನ್ನೋದು ಸ್ಪಷ್ಟ ಆಗುತ್ತೆ. ಯಡಿಯೂರಪ್ಪನವರ ರಾಜಕೀಯ ಹೋರಾಟವು ಗ್ರಾಮೀಣ ಮಟ್ಟದಲ್ಲಿ ಆರಂಭ ಆಯಿತು. ಆರಂಭದಲ್ಲಿ ಅವರು ಸಂಘಟನಾ ಕಾರ್ಯಕರ್ತನಾಗಿ ಜನರ ನಡುವೆ ಬೆರೆತು ಕೆಲಸ ಮಾಡಿದರು. ಆಗ ರಾಜ್ಯದಲ್ಲಿ ಅಷ್ಟಾಗಿ ಬಲವಾಗಿರಲಿಲ್ಲ. ಇಂತಹ ಸಂದರ್ಭದಲ್ಲಿ ಪಕ್ಷವನ್ನ ಬಿಜೆಪಿ ಬೇರು ಬಿಡಿಸಬಹುದು ಸುಲಭದ ಕೆಲಸ ಆಗಿರಲಿಲ್ಲ. ಆದ್ರೆ ಅವರು ಗ್ರಾಮಾಂತರ ಪ್ರದೇಶಗಳಲ್ಲಿ ಸುತ್ತಾಡಿ ಜನರ ಸಮಸ್ಯೆಗಳನ್ನ ಆಲಿಸಿ ಪಕ್ಷದ ಆಧಾರವನ್ನ ಬಲಪಡಿಸಿದರು. ಈ ಹಂತವು ಅವರ ಹೋರಾಟದ ಅತ್ಯಂತ ಮುಖ್ಯ ಘಟ್ಟವಾಗಿತ್ತು. 1980ರ ದಶಕದಲ್ಲಿ ಅವರು ಬಿಜೆಪಿಯಲ್ಲಿ ಸಕ್ರಿಯವಾಗಿ ಕಾರ್ಯವನ್ನ ನಿರ್ವಹಿಸುವುದಕ್ಕೆ ಆರಂಭ ಮಾಡಿದರು. ಆರಂಭದಲ್ಲಿ ಪಕ್ಷದ ಸಂಘಟನಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡ ಅವರು ಕ್ರಮೇಣ ಜನಪ್ರಿಯತೆಯನ್ನ ಗಳಿಸಿದರು. ಜನಸಾಮಾನ್ಯರೊಂದಿಗೆ ಹೊಂದಾಣಿಕೆ ಮತ್ತು ಶ್ರಮಪಟ್ಟು ಕೆಲಸ ಮಾಡುವ ಗುಣಗಳು ಅವರನ್ನ ಜನಪ್ರಿಯ ನಾಯಕರನ್ನಾಗಿ ರೂಪಿಸಿತು. ಹಳೆ ಸ್ಕೂಟರ್ ಇಟ್ಕೊಂಡು ಶಿಕಾರಿಪುರ, ಶಿವಮೊಗ್ಗದಲ್ಲೆಲ್ಲ ಓಡಾಡಿ ಪಕ್ಷವನ್ನ ಕಟ್ಟಿದ್ರು. 1983
1983ರಲ್ಲಿ ಅವರ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದರು. ಶಿಕಾರಿಪುರ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆಲುವು ಸಾಧಿಸಿದ ಅವರು ಅಲ್ಲಿನ ಜನರ ವಿಶ್ವಾಸವನ್ನ ಗಳಿಸಿದರು. ನಂತರ ಹಲವು ಬಾರಿ ಶಾಸಕರಾಗಿ ಆಯ್ಕೆಯಾದರು. ಹಂತ ಹಂತವಾಗಿ ಪಕ್ಷವನ್ನ ಬೆಳೆಸಿದ ಯಡಿಯೂರಪ್ಪನವರು ರಾಜ್ಯದಲ್ಲಿ ತಮ್ಮ ಇಮೇಜ್ ಅನ್ನ ಕೂಡ ವೃದ್ಧಿಸಿಕೊಂಡರು. ಯಡಿಯೂರಪ್ಪ ಗುಡುಗಿದ್ರೆ ವಿಧಾನಸೌಧ ನಡುಗುವುದು. ಪ್ರತಿಪಕ್ಷ ನಾಯಕನಾಗಿ ಸರ್ಕಾರ ಅಲುಗಾಡಿಸಿದ್ದ ರಾಜಾಹುದ್ದಿ. ಕರ್ನಾಟಕ ರಾಜಕೀಯದಲ್ಲಿ ಲೆಕ್ಕಕ್ಕೆ ಇಲ್ಲದಿದ್ದ ಬಿಜೆಪಿಯನ್ನ ವಿರೋಧ ಪಕ್ಷದ ಸ್ಥಾನಕ್ಕೆ ಏರಿಸುವುದರಲ್ಲಿ ಯಡಿಯೂರಪ್ಪ ಶ್ರಮ ಅಪಾರ. ಈಶ್ವರಪ್ಪ, ಅನಂತಕುಮಾರ್ ಅವರ ಜೊತೆಗೂಡಿ ಬಿಬಿ ಶಿವಪ್ಪ ಮೊದಲಾದವರನ್ನ ಬೆನ್ನಿಗೆ ಕಟ್ಟಿಕೊಂಡು ಯಡಿಯೂರಪ್ಪ ತಿರುಗದ ಜಾಗ ಇಲ್ಲ, ಕಾಲಿಡದ ಊರಿಲ್ಲ. ಯಡಿಯೂರಪ್ಪ ಯಾವ ಪರಿ ಬಿಜೆಪಿ ಕಟ್ಟಿದ್ರು ಅಂದ್ರೆ ರಾಜ್ಯ ಬಿಜೆಪಿಯಲ್ಲಿ ಬಿಎಸ್ವೈ ಅಂದ್ರೆ ಬಿಜೆಪಿ, ಬಿಜೆಪಿ ಅಂದ್ರೆ ಬಿಎಸ್ವೈ ಅನ್ನೋರಷ್ಟರ ಮಟ್ಟಿಗೆ ಬೆಳೆದರು. ಪಕ್ಷವನ್ನ ಬೆಳೆಸಿ ಕೈ ಹಿಡಿದರು. ವಿರೋಧ ಪಕ್ಷದ ನಾಯಕರಾಗಿ ಯಡಿಯೂರಪ್ಪ ರಾಜ್ಯದಲ್ಲಿ ದೊಡ್ಡ ಹೆಸರನ್ನ ಮಾಡಿದ್ರು. ಅವರ ಮೊನಚು ಭಾಷಣದಿಂದ ಎದುರಾಳಿಗಳ ಎದೆ ನಡಗಿಸಿ ಬಿಟ್ಟಿತು. ಯಡಿಯೂರಪ್ಪ ಗುಡುಗಿದ್ರೆ ವಿಧಾನಸೌಧವೇ ನಡುಗೋದು ಅಂತಾನೆ ಅವರ ಭಾಷಣಗಳು ಖ್ಯಾತಿ ಪಡೆದಿದ್ದವರನ್ನ ಅವರ ಮಾತಿನ ಶೈಲಿ, ತೀಕ್ಷ್ಣ ವಿಮರ್ಶೆಗಳು ಹಾಗೆ ಆಡಳಿತದ ಮೇಲೆ ಹಿಡಿತವು ಅವರನ್ನ ವಿಶಿಷ್ಟ ನಾಯಕರನ್ನಾಗಿ ಮಾಡುತ್ತೆ. ಹಾಡೋ ಭಾಷೆಗೊಂದು ನೀಡೋ ಮಾತಿಗೆಂದು ಶೋಭೆ ತರುವ ಜೀವನ. ಒಟ್ಟಾರೆಯಾಗಿ 1980 ಮತ್ತು 90ರ ದಶಕಗಳಲ್ಲಿ ಅವರು ವಿರೋಧ ಪಕ್ಷದ ನಾಯಕರಾಗಿ ಕಾರ್ಯವನ್ನ ನಿರ್ವಹಿಸಿದಾಗ ಆಡಳಿತದಲ್ಲಿದ್ದ ಸರ್ಕಾರದ ವಿರುದ್ಧ ಗಟ್ಟಿಯಾದ ಹೋರಾಟ ನಡೆಸಿದರು. ರೈತರ ಸಮಸ್ಯೆಗಳು, ಬೆಲೆ ಏರಿಕೆ, ನೀರಾವರಿ ಕೊರತೆ ಮುಂತಾದ ವಿಷಯಗಳಲ್ಲಿ ಅವರು ಸದಾ ಧ್ವನಿ ಎತ್ತಿದರು. ಹಲವಾರು ಪ್ರತಿಭಟನೆಗಳು, ಧರಣಿಗಳು ಮತ್ತು ಹೋರಾಟಗಳ ಮೂಲಕ ಅವರು ಜನರ ಗಮನವನ್ನ ಸೆಳೆದರು. ಈ ಅವಧಿಯಲ್ಲಿ ಅವರ ಹೋರಾಟವು ಅವರನ್ನ ಜನಪ್ರಿಯ ನಾಯಕನನ್ನಾಗಿ ರೂಪಿಸಿತು. ಯಡಿಯೂರಪ್ಪ ರಾಜಕೀಯ ಬದುಕಿನಲ್ಲಿ ಎರಡು ಹಂತ. ಒಂದು, ಮುಖ್ಯಮಂತ್ರಿಯಾಗುವ ಮುನ್ನ, ಎರಡನೆಯದು ಮುಖ್ಯಮಂತ್ರಿಯಾದ ಬಳಿಕ. ರಾಜ್ಯ ರಾಜಕೀಯದ ದಿಕ್ಕು ದಿಸೆಯನ್ನೇ ಬದಲಾಯಿಸಿದಂತಹ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿ ಮಾಡಿದ ಸಾಧನೆ ಅಪಾರ. ಸಮಯಕ್ಕಾಗಿ ಕಾಯುವವರು ಎಂದೂ ಕೂಡ ನಾಯಕರಾಗ್ಲಿಕ್ಕೆ ಸಾಧ್ಯವಿಲ್ಲ. ಸಮಯವನ್ನ ತನ್ನ ಅನುಕೂಲಕ್ಕೆ ತಕ್ಕಂತೆ ಪರಿವರ್ತನೆಗೊಳಿಸುವವರು ಮಾತ್ರ ಹಿಸ್ಟ್ರಿ ಬರೀತಾರೆ. ಎಂದೂ ಕೂಡ ಸಿಎಂ ಆಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಅಂದುಕೊಂಡಿದ್ದಂತಹ ಯಡಿಯೂರಪ್ಪ ಅವರ ಬದುಕಿನಲ್ಲೂ ಆ ದಿನ ಬಂದೇ ಬಿಟ್ಟಿತ್ತು. ಅದೊಂದು ಘಟನೆ ಕರ್ನಾಟಕದ ರಾಜಕೀಯ ಭೂಪಟವನ್ನೇ ಬದಲಾಯಿಸಿಬಿಟ್ಟಿತ್ತು. ಆ ಕಥೆ ಹೇಳ್ತೀವಿ, ಕೇಳಿ. 2007ರಲ್ಲಿ ಬದಲಾಯಿತು ರಾಜ್ಯ ರಾಜಕೀಯ ಭೂಪಟ. ನಮ್ಮ ಊರ ಕಣ್ಣಾಗೋ ಸರದಾರ ಕಣು ಇವನು. ಯಡಿಯೂರಪ್ಪ ಲೈಫ್ ಅಲ್ಲಿ ಶುರುವಾಯಿತು ಹೊಸ ಹೋರಾಟ. 2007 ರಾಜ್ಯ ರಾಜಕೀಯದಲ್ಲಿ ಪರಿವರ್ತನಾ ಸಮಯ. ಅಲ್ಲಿವರೆಗೆ ಒಂದು ರೀತಿಯ ರಾಜಕಾರಣವಾಗಿದ್ರೆ ಆ ಬಳಿಕ ಇದ್ದದ್ದು ಹೊಸ ರೀತಿಯ ರಾಜಕಾರಣ. 2007ರ ರಾಜಕೀಯ ಬೆಳವಣಿಗೆಗಳು ಯಡಿಯೂರಪ್ಪ ಹೋರಾಟದ ಮತ್ತೊಂದು ಪ್ರಮುಖ ಅಧ್ಯಾಯ. ಹೌದು, ಜೆಡಿಎಸ್ನಿಂದ ಸಿಡಿದು ಬಂದ ಎಚ್.ಡಿ. ಕುಮಾರಸ್ವಾಮಿ ಜೊತೆಗೂಡಿ ಬಿಜೆಪಿ ಸರ್ಕಾರ ರಚನೆ ಮಾಡಿತು. ಕರ್ನಾಟಕದಲ್ಲಿ ಬಿಜೆಪಿ ಮೊದಲ ಬಾರಿಗೆ ಅಧಿಕಾರಕ್ಕೆ ಬರುವುದಕ್ಕೆ ಸಾಧ್ಯವಾದರೂ ಸರ್ಕಾರ ಹೆಚ್ಚು ಕಾಲ ಉಳಿಯಲಿಲ್ಲ. ಕೆಲವೇ ದಿನಗಳಲ್ಲಿ ರಾಜೀನಾಮೆ ನೀಡಬೇಕಾದ ಪರಿಸ್ಥಿತಿ ಉಂಟಾಯಿತು. ಈ ಘಟನೆ ಅವರಿಗಾಗಿ ದೊಡ್ಡ ಹಿನ್ನಡೆ ಆಗಿದ್ರು ಅವರು ಹಿಂಜರಿಲಿಲ್ಲ. ಬದಲಾಗಿ ಇನ್ನಷ್ಟು ಬಲವಾಗಿ ಹೋರಾಟವನ್ನ ಮುಂದುವರಿಸಿದರು. ಜೆಡಿಎಸ್ ವಚನ ಭ್ರಷ್ಟತೆಯೇ ಬ್ರಹ್ಮಾಸ್ತ್ರ. ಯಡಿಯೂರಪ್ಪ ಪಾಲಿಗೆ ಅದೇ ಜೀವಾಸ್ತ್ರ. ಯಾರೇ ಬಂದರು ಎದುರ್ಯಾರೇ ನಿಂತರು. ಜೆಡಿಎಸ್ ವಚನ ಭ್ರಷ್ಟತೆಯನ್ನ ಯಡಿಯೂರಪ್ಪ ಬ್ರಹ್ಮಾಸ್ತ್ರವಾಗಿ ಬಳಸಿದ್ರು. ರಾಜ್ಯವಿಡೀ ಕಾಲಿಗೆ ಚಕ್ರ ಕಟ್ಟಿಕೊಂಡು ಸುತ್ತಾಡಿದ್ರು. ಬಿಜೆಪಿಗೆ ಸರ್ಕಾರ ಮಾಡೋಕೆ ಬಡೋಲ್ಲ ಅಂತ ದೇವೇಗೌಡರು ಹೇಳಿದ್ದನ್ನೇ ಲಿಂಗಾಯತ ನಾಯಕನಿಗೆ ಅನ್ಯಾಯ ಅಂತ ಯಡಿಯೂರಪ್ಪ ಬಿಂಬಿಸಿಬಿಟ್ಟಿದ್ರು. ಯಡಿಯೂರಪ್ಪ ಕಣ್ಣೀರಿಗೆ ಇಡೀ ಕರ್ನಾಟಕವೇ ಕರಗಿ ಹೋಗಿತ್ತು. 50 ವರ್ಷಗಳ ಕಾಲ ಜನಸಾಮಾನ್ಯರ ಪರ ಹೋರಾಡಿದ ಜನಪರ ನಾಯಕನ ಕೈಗೆ ಅಧಿಕಾರವನ್ನ ಚಿನ್ನದ ತಟ್ಟಿಗೆಯಲ್ಲಿ ಇಟ್ಟುಕೊಟ್ಟರು. ಒಬ್ಬನೇ ಒಬ್ಬ ನಮಗೆಲ್ಲ ಒಬ್ಬನು. 2008ರ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸಿದ ಯಡಿಯೂರಪ್ಪ ಮತ್ತೆ ಮುಖ್ಯಮಂತ್ರಿಯಾದರು. 2011ರಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾದ ಪರಿಸ್ಥಿತಿ ಎದುರಾಯಿತು.
ಈ ಸಂದರ್ಭವು ಅವರ ಜೀವನದ ಅತ್ಯಂತ ಕಠಿಣ ಹಂತವಾಗಿತ್ತು. ಹಲವು ಮಂದಿ ಅವರ ರಾಜಕೀಯ ಭವಿಷ್ಯವೇ ಮುಗಿದಂತಾಗಿದೆ ಅಂತ ಭಾವಿಸಿದರು. ವಿಪಕ್ಷಗಳಿಗಂತೂ ಯಡಿಯೂರಪ್ಪ ಕತೆ ಮುಗಿತು, ಯಡಿಯೂರಪ್ಪ ಹೋದ್ಮೇಲೆ ಬಿಜೆಪಿನೂ ಉಳಿಯಲ್ಲ ಅಂತ ಹೋದಲ್ಲಿ ಬಂದಲ್ಲಿ ಭಾಷಣ ಬಿಗಿಯೋದಕ್ಕೆ ಶುರು ಮಾಡಿತು. ಆದ್ರೆ ಯಡಿಯೂರಪ್ಪ ಹೇಳಿ ಕೇಳಿ ರಾಜ ಹುಲಿ, ಬಡ ಪಟ್ಟಿಗೆ ಅವರು ಮಣಿಯೋರೇ ಅಲ್ಲ. ಕೂತ್ಕೊಂಡ್ರೆ ಕುರ್ಚಿಗೆ ಹೊಸ ಕದರು, ಎದ್ದು ನಿಂತ್ಕೊಂಡ್ರೆ ಖಡಕ್ಕಾಗಿ ಫುಲ್ ಪವರು. ಕೆಜೆಪಿ ಕಟ್ಟಿ ಮತ್ತೆ ಬಿಜೆಪಿಗೆ ಬಂದ ಯಡಿಯೂರಪ್ಪ ತಮ್ಮೆಲ್ಲ ಬಲವನ್ನ ಸಂಘಟಿಸಿ ಪಕ್ಷವನ್ನ ಚುನಾವಣಾ ರಂಗಕ್ಕೆ ತಂದು ನಿಲ್ಲಿಸಿದರು. ಬಿಜೆಪಿಯಲ್ಲಿ ಅಷ್ಟರಲ್ಲಾಗಲೇ ಅಧೀರತರು ತುಂಬಿ ತುಳುಕಾಡ್ತಿದ್ರು. ಆದರೆ ಯಡಿಯೂರಪ್ಪನವರಂತಹ ಮಹಾರಥಿ ಮುಂಚೂಣಿಯಲ್ಲಿ ನಿಲ್ಲದೆ ಇದ್ರೂ ಗೆಲ್ಲೋದು ಸಾಧ್ಯವೇ ಇರಲಿಲ್ಲ. ಯಡಿಯೂರಪ್ಪ ಇಳಿ ವಯಸ್ಸಿನಲ್ಲೂ ಅರ್ಜುನನಂತೆ ಹೋರಾಡಿದರು. 2018ರಲ್ಲಿ ಬಿಜೆಪಿ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿ ಮತ್ತೆ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶ ಸಿಕ್ಕರೂ ಬಹುಮತ ಸಾಬೀತುಪಡಿಸುವುದಕ್ಕೆ ಸಾಧ್ಯ ಆಗದೆ ರಾಜೀನಾಮೆ ನೀಡಬೇಕಾಯಿತು. ಇದು ಮತ್ತೊಮ್ಮೆ ಅವರ ತಾಳ್ಮೆಯನ್ನ ಪರೀಕ್ಷೆ ಮಾಡಿತು. 2019ರಲ್ಲಿ ನಡೆದ ರಾಜಕೀಯ ಬದಲಾವಣೆಗಳ ನಂತರ ಅವರು ಮತ್ತೆ ಅಧಿಕಾರಕ್ಕೆ ಬಂದರು. ಇದು ಅವರ ರಾಜಕೀಯದ ಹೋರಾಟದ ಫಲಿತಾಂಶವಾಗಿತ್ತು. ಹಲವು ಸೋಲುಗಳು, ವಿವಾದಗಳು ಹಾಗೆ ರಾಜಕೀಯ ಏರುಪೇರುಗಳನ್ನ ಎದುರಿಸಿದ ನಂತರವೂ ಅವರು ಮತ್ತೆ ನಾಯಕತ್ವವನ್ನ ಸಾಧಿಸಿದರು. ಇಂತ ನೋಡೋ ಯಜಮಾನ ಯಾರೇ ಬಂದ. ಯಡಿಯೂರಪ್ಪನವರ ಹೋರಾಟದ ವಿಶೇಷತೆ ಅಂದ್ರೆ ಅವರು ಯಾವಾಗಲೂ ಜನರೊಂದಿಗೆ ಸಂಪರ್ಕದಲ್ಲಿ ಇದ್ದದ್ದು. ಅವರು ಕೇವಲ ರಾಜಕೀಯ ನಾಯಕರಾಗಿಯೇ ಅಲ್ಲ, ಜನರ ಸಮಸ್ಯೆಗಳನ್ನ ಅರಿಯುವ ವ್ಯಕ್ತಿಯಾಗಿದ್ದರು. ರೈತರ ಸಮಸ್ಯೆಗಳ ಬಗ್ಗೆ ಅವರು ಸದಾ ಕಾಳಜಿಯನ್ನ ತೋರಿಸಿದರು. ಬರ, ಪ್ರವಾಹ, ಬೆಳೆ ನಷ್ಟ ಇತ್ಯಾದಿ ಸಂದರ್ಭಗಳಲ್ಲಿ ಅವರು ನೇರವಾಗಿ ಜನರೊಂದಿಗೆ ಮಾತನಾಡಿ ಪರಿಹಾರ ಕಂಡುಹಿಡಿಯೋದಕ್ಕೆ ಪ್ರಯತ್ನ ಮಾಡಿದರು. ಇನ್ನು ವಯಸ್ಸಿನ ಕಾರಣಕ್ಕೆ ತಾವೇ ಖುದ್ದಾಗಿ ರಾಜೀನಾಮೆ ಕೊಟ್ಟು ಅಧಿಕಾರದಿಂದ ದೂರ ಆದರು. ರಾಜಕೀಯದಲ್ಲಿ ಅವರ ಪ್ರಭಾವ ಇನ್ನೂ ಮುಂದುವರೆದಿದೆ. ಅವರು ಪಕ್ಷದ ಹಿರಿಯ ನಾಯಕನಾಗಿ ಮಾರ್ಗದರ್ಶನವನ್ನ ನೀಡುತ್ತಿದ್ದಾರೆ. ಇನ್ನು ಸೋಲುಗಳ ನಡುವೆಯೂ ಹಿಂಜರಿಯದೆ ಮುಂದೆ ಸಾಗೋದು, ಸಂಕಷ್ಟಗಳಲ್ಲಿ ಧೈರ್ಯ ಕಳೆದುಕೊಳ್ಳೋದೇ ನಿಲ್ಲೋದು, ಹಾಗೆ ಜನರ ವಿಶ್ವಾಸವನ್ನ ಉಳಿಸಿಕೊಳ್ಳೋದು, ಇವುಗಳೆಲ್ಲವೂ ಅವರ ಹೋರಾಟದ ಸಾರವಾಗಿದೆ. ಅವರ ಜೀವನವು ರಾಜಕೀಯ ಕ್ಷೇತ್ರದಲ್ಲಿ ಯಶಸ್ಸನ್ನ ಸಾಧಿಸೋದಕ್ಕೆ ಅಗತ್ಯ ಇರುವ ಗುಣಗಳನ್ನ ಸ್ಪಷ್ಟವಾಗಿ ಎತ್ತಿ ತೋರಿಸುತ್ತದೆ. ಒಟ್ಟಾರೆಯಾಗಿ ಯಡಿಯೂರಪ್ಪ ಅವರ ರಾಜಕೀಯ ಜೀವನವು ಸಾಧನೆಗಳು ಮತ್ತು ಸವಾಲುಗಳ ಸಮನ್ವಯವಾಗಿದೆ. ಸಾಮಾನ್ಯ ವ್ಯಕ್ತಿಯಾಗಿ ರಾಜ್ಯದ ಮುಖ್ಯಮಂತ್ರಿ ಹುದ್ದೆಗೆ ಏರಿದಂತಹ ಜನನಾಯಕ ಯಡಿಯೂರಪ್ಪ ಅವರ ಪ್ರಯಾಣವು ಪ್ರೇಮದಾಯಕವಾಗಿದೆ. ಅವರ ನಿಷ್ಠೆ, ಶ್ರಮ ಮತ್ತು ಜನಸೇವೆ ಮನೋಭಾವವು ಅವರನ್ನ ಕರ್ನಾಟಕದ ರಾಜಕೀಯದಲ್ಲಿ ಅಜರಾಮರ ವ್ಯಕ್ತಿಯನ್ನಾಗಿ ಮಾಡಿದೆ. ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೇ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.